ನೋಡಿ ಫ್ರೆಂಡ್ಸ್, ಭಾಳ ಜನ ಮನೆಯಲ್ಲಿ ಇದ್ದಾಗೆ ತತ್ತಿಯ ಈ ಥರ ಕುಚ್ಕೊಂಡು ಕಟ್ ಮಾಡಿ ಸಾಂಬಾರು ಮಾಡೋದು ಭಾಳ ಮನೆ ಇದ್ದಾರ ಮನೆಯಲ್ಲಿ ಭಾಳ ಚೆನ್ನಾಗ್ರಿ. ಹಿಡಿಯೋದು ಹಾಕೋಕ್ಕಿನ್ನು ಈ ಕಡೆ ಕಟ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಸಾಂಬಾರು ಸೂಪರಾಗಿರುತ್ತೆ ಭಾಳ ಜನ ಇದ್ದವ್ರಿಗೆ. ನೋಡಿ ಫ್ರೆಂಡ್ಸ್, ನಾನು ಇದು ಮಾಡ್ತಿದ್ದೇನೆ. ತಡಿ ಬಚ್ಚಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ತಿದ್ದೇನೆ. ನಾನು ಮಸಾಲೆ ಹಾಕ್ತಿದ್ದೇನೆ. ಈಗ ಮಸಾಲೆ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಈ ಥರ ಸಾಂಬಾರು ಮಾಡಿ ನೋಡಿ. ಈಗ ಖಾರ ಹಾಕ್ತಿದ್ದೇನೆ. ನೋಡಿ ಈಗ ಖಾರ ಹಾಕಿದ್ದೇನೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕ್ತಿದ್ದೇನೆ. ಈ ಥರ ಮಾಡಿ ಮನೇಲಿ ಮಸಾಲ ಇದು ನೋಡಿ ಫ್ರೆಂಡ್ಸ್. ಏನು ಕೊಬ್ಬರಿ ಹಾಕ್ತಿದ್ದೇನೆ. ಈಗ ಕೊಬ್ಬರಿ ನೋಡಿ ಫ್ರೆಂಡ್ಸ್, ಘಮ ಅಂತಿದೆ, ವಾಸನೆ ಬರ್ತಿದೆ ನೋಡಿ. ನೋಡಿ 1 ಲೋಟ ಎಷ್ಟು ತತ್ತೆ ಹಾಕ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಭಾಳ ಜನ ಇದ್ದಾರೆ ಮನೆಯಲ್ಲಿ ಫ್ರೆಂಡ್ಸ್. ನೋಡಿ ಈ ಥರ ಕಟ್ ಮಾಡ್ಕೊಂಡು ತತ್ತಿನ ಭಾಳ ಜನ ಇದ್ದಾರೆ ಮನೆಯಲ್ಲಿ ಸಾಂಬಾರು ಮಾಡಿ ಸೂಪರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ಚರ್ಗಿ ನೀರು ಹಾಕಿ ನೋಡಿ ಫ್ರೆಂಡ್ಸ್, ಭಾಳ ಜನ ಇದ್ದಾರೆ ಮನೆಯಲ್ಲಿ. ನೀರು ಸ್ವಲ್ಪ ಬಂದ್ರೂ ಸಾಂಬಾರು ಭಾಳ ತಿನ್ನೋಕ್ಕಿನ್ನು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಸ್ವಲ್ಪ ಊಟ ಮಾಡಿದ್ರೂ ಚೆನ್ನಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ತತ್ತೆ ಪಲ್ಯ ನೋಡಿ ಭಾಳ ಜನ ಮನೆಯಲ್ಲಿ ಇದ್ದಾರೆ ಮನೆಗೆ ಈ ಥರ ಮಾಡಿದರೆ ಎಲ್ಲರೂ ಊಟ ಮಾಡ್ಬೋದು. ನೋಡಿ ಇನ್ನು ಚಿಕನ್ ಮಸಾಲೆ ಹೊಡೆದಾಕ್ತೀನಿ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಿಕನ್ ಮಸಾಲ ಹಾಕ್ತಿದ್ದೀನಿ. ಮೇನು ಇದೇ, ಇದು ಊಟಕ್ಕೆ ರುಚಿ ಕೊಡೋದು. ನಮ್ಮ ಮನೆ ಸಾಂಬಾರು ಪುಡಿಕಿನ್ನು ಇದು ಸೂಪರ್ ರುಚಿ ಕೊಡುತ್ತೆ ಊಟ. ಇದನ್ನೇ ಮೇನ್ ಹಾಕಿ ನೋಡಿ ಫ್ರೆಂಡ್ಸ್, ನನ್ನ ಅಡಿಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮಸ್ಕಾರ.